ಹೆಲೋ ಗೈಸ್, ವೆಲ್ಕಮ್ ಟು ಅನದರ್ ವ್ಲಾಗ್. ಇದು ಬಂದು ಸಂಡೇ ವ್ಲಾಗ್. ನಾವು ಇವತ್ತು ರೈಲ್ವೆ ಮ್ಯೂಸಿಯಮ್ಗೆ ಹೋಗ್ತಾ ಇದ್ದೀವಿ. ನನ್ನ ಮಗನಿಗೆ ತುಂಬ ಖುಷಿ ಆಗುತ್ತೆ, ಯಾಕಂದರೆ 4 ಸ್ಯಾಟರ್ಡೇ ಎಲ್ಲ ನಾನು ಅವ್ನಿಗೆ ಹೇಳಿ ಮಿಸ್ ಆಗಿಬಿಟ್ಟಿತ್ತು. ನೋಡಿ, ಐ ಲವ್ ಯು ಹೇಳ್ಬಿಟ್ಟ ಒಂದು ಉಮ್ಮನ ಕೊಟ್ಬಿಟ್ಟ. ಯಾಕಂದರೆ ತುಂಬ ಖುಷಿ, ಅವನಿಗೆ ಹುಷಾರಿಲ್ಲ ಅಂದರೂ ಕೂಡ 4 ವಾರದಿಂದ ಇದು ಮಾಡಿದ್ದೀನಿ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಬಸ್ಸಲ್ಲಿ ಹೋದ್ವಿ. ಹೋಗೋ ತನಕ 1:30 ಆಗಿತ್ತು. ಡೆವಿಲ್ ಸಿನಿಮಾ ಪೋಸ್ಟರ್ ನೋಡ್ಕೊಂಡು ಹೋಗಿ ಲೈಟಾಗಿ ಗೋಬಿ ತಿಂದು, ಅವನು ಅಲ್ಲಿ ನನಗೆ ರೆಸ್ಟೋರೆಂಟಲ್ಲಿ ಏನೂ ಕೊಡಿಸಲ್ಲ ಅಂತ ಏನೂ ಬೇಡ ಅಂದ ಊಟನ. ಅದಕ್ಕೆ ನಾವು ಲೈಟಾಗಿ ಗೋಬಿ ತಿಂದ್ವಿ. ಸೊ ಸಬರ್ ಬಸ್ ಸ್ಟ್ಯಾಂಡಲ್ಲಿ ಆಟೋ ಬುಕ್ಕಿಂಗ್ ಕೌಂಟ್ರಲ್ಲಿ ಹೋಗಿ ಆಟೋ ಬುಕ್ ಮಾಡ್ಕೊಂಡೋದ್ವಿ. ಸಬರ್ ಬಸ್ ಸ್ಟ್ಯಾಂಡ್ ಟು ಇದು ರೈಲ್ವೆ ಮ್ಯೂಸಿಯಮ್ಗೆ 54 ರುಪೀಸು ಬುಕ್ಕಿಂಗ್ ಕೌಂಟ್ರಲ್ಲಿ. ಬಟ್ ಸಪ್ರೇಟಾಗಿ ನಾವು ಲೋಕಲಾಗಿ ತಗೊಂಡೋದ್ರೆ 100 ರೂಪಾಯಿ ಮೇಲೆ ಕೇಳ್ತಾರೆ. ಸೊ ಇದು ಮೆಟ್ರೋಪಾಲ್ ಸರ್ಕಲ್ಲಿ ಕರುಣಾ ಗೋಡೆ ಅಂತ ಒಂದಿದೆ ನೋಡಿ, ಬೇಡದವರ ಬಟ್ಟೆಗಳನ್ನ ತಂದಿಡೋ ಅಂಥದ್ದು. ಸೊ ಆ ರೂಟಲ್ಲಿ ಹೋದ್ವಿ. ಹೋಗ್ತಿದ್ದಂಗೆ ಎಂಟ್ರೆನ್ಸಲ್ಲಿ ಟಿಕೆಟ್ ಕೌಂಟ್ರ್ ಇರುತ್ತೆ. ಅಡಲ್ಟ್ಗೆ 50, ಚಿಲ್ಡ್ರನ್ಸ್ಗೆ 20 ಇರುತ್ತೆ. ಸೊ ಲೆಫ್ಟಿಗೆ ಟಿಕೆಟ್ ತೊಗೊಂಡು ಒಳಗಡೆ ಬರ್ತಿದ್ದಂಗೆ ಲೆಫ್ಟ್ಗೆ ಇದಿದೆ, ತುಂಬ ಚೆನ್ನಾಗಿದೆ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಅದಕ್ಕೆ ಕ್ಯಾಶು ಮಾತ್ರ ಕೊಡಬೇಕು ಟಿಕೆಟ್ ಕೌಂಟ್ರಲ್ಲಿ, ಆನ್ಲೈನ್ ಪೇಮೆಂಟ್ ಇರೋಲ್ಲ ಹಂಗಂತ ಹೇಳಿದರು ಅವ್ರು ನನಗೆ. ಆಮೇಲೆ ಕ್ಯಾಶ್ ಕೊಟ್ವಿ. ತುಂಬಾ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಕ್ಲೀನ್ನೆಸ್ ಅಂತೂ ನಂಬರ್ 1 ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ಫೋಟೋ ತಗೋಬೋದು, ಅದಕ್ಕೇನು ಅವಾಯ್ಡ್ ಇಲ್ಲ. ತುಂಬ ಚೆನ್ನಾಗಿತ್ತು. ಮಕ್ಳಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಒಂಥರ ತಣ್ಣಗಿತ್ತು, ಫುಲ್ ಗ್ರೀನರಿ. ಸೊ ಎಂಟ್ರೆನ್ಸಲ್ಲಿ ಲೆಫ್ಟಿಗೆ ಫಸ್ಟಿಗೆ ಸಿಗುತ್ತೆ. ಎಂಟ್ರೆನ್ಸ್ ಬಿಲ್ಡಿಂಗ್ ಇದೆಯಲ್ಲ, ಅದರಿಂದ ಒಳಗಡೆ ಹೋಗ್ತಿದ್ದಂಗೆ ಈ ಥರದ್ದೆಲ್ಲ ಸಿಗುತ್ತೆ. ತುಂಬ ಚೆನ್ನಾಗಿದೆ. ಮೇಂಟೆನೆನ್ಸ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿ ನೋಡಿ ಟಾಯ್ಸ್ ಟ್ರೈನ್ ಹೋಗ್ತಾ ಇದೆ. ಸೊ ನಾವು ಕೂಡ ಹೋಗಿದ್ವಿ. ನಾನು ಮುಂದೆ ಹೇಳ್ತೀನಿ ಅದ್ರ ಬಗ್ಗೆ. ತುಂಬ ಚೆನ್ನಾಗಿದೆ. ಟಾಯ್ಸ್ ಟ್ರೈನೇ ಮೇಯ್ನು ಅಲ್ಲಿ, ಒಂದು ರೀತಿ ಹೃದಯ ಭಾಗ ಅಂತಾರಲ್ಲ, ಆ ರೀತಿ ತುಂಬಾ ಹೈಲೈಟ್ ಅಂದರೆ ಅದೇನೆ. ಇಲ್ಲೆಲ್ಲ ಮಾಹಿತಿ ಕೇಂದ್ರ, ಮತ್ತು ಇಲ್ಲೂ ಒಂದು ಕೂಡ ಎಂಟ್ರೆನ್ಸಲ್ಲೇ ಒಂದು ರೆಸ್ಟೋರೆಂಟ್ ಇದೆ. ಅಲ್ಲಿ ಏನಾದರೂ ತಿನ್ನಬೇಕು ಅಂತಂದರೆ ಹೋಗಿ ತಿನ್ಬೋದು. ಬಟ್ ಒಳಗಡೆ ಗಾರ್ಡನಲ್ಲಿ ಏನೂ ತಿನ್ನೋಂಗಿಲ್ಲ, ಬ್ಯಾಗೆಲ್ಲ ಚೆಕ್ ಮಾಡ್ತಾರೆ. ಬಟ್ ನಮ್ಗೆ ಯಾರೂ ಚೆಕ್ ಮಾಡಲಿಲ್ಲ, ಅಲ್ಲಿ ಹೇಳ್ತಾಯಿದ್ರು. ಸೊ ಅಲ್ಲೇ ತಿಂದ್ಬಿಟ್ಟು ಹೋಗಬೇಕು, ಅಂಗಡಿಯವರೇ ಹೇಳ್ತಾಯಿದ್ರು. ಗಾರ್ಡನ್ ನೋಡಿ ತುಂಬಾ ಚೆನ್ನಾಗಿದೆ, ಗ್ರೀನರಿ ಎಷ್ಟು ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ನೋಡಿ. ಇದೆಲ್ಲ ಹಳೆ ಕಾಲದ ಇಂಜಿನ್ಗಳು, ಈ ಥರದ್ದೆಲ್ಲ ನಾವು ನೋಡಿರಲ್ವಲ್ಲ, ಅದನ್ನೆಲ್ಲ ಶೇಖರಣೆ ಮಾಡಿ ಅದ್ರ ಬಗ್ಗೆ ಮಾಹಿತಿ ಕೂಡ ಅಲ್ಲಿ ಹಾಕಿದ್ರು ನೋಡಿ ಬೋರ್ಡಲ್ಲಿ. ಎಷ್ಟನೇ ಇಸ್ವಿ, ಇದ್ರ ಹೆಸ್ರೇನು, ಯಾವ ರೀತಿ ಏನು ಅಂತೆಲ್ಲ ಹಾಕಿದ್ರು. ಈ ಥರದ ಮಾಹಿತಿ ಎಲ್ಲ ಬೇಕಾದವ್ರಿಗೆ ತುಂಬಾ ಯೂಸ್ಫುಲ್ಲಾಗಿದೆ. ಲೈಬ್ರರಿ ಕೂಡ ಇದ್ರ ಬಗ್ಗೆ ಇರೋವಂಥ ಲೈಬ್ರರಿ ಕೂಡ ಅಲ್ಲಿದೆ ಆ ಬಿಲ್ಡಿಂಗಲ್ಲಿ. ಇದೆಲ್ಲ ತುಂಬಾ ಚೆನ್ನಾಗಿದೆ. ಎಂಟ್ರೆನ್ಸಲ್ಲೇ ಸಿಗೋಂಥದ್ದು ಇದೆಲ್ಲ. ಇಲ್ಲೆಲ್ಲ ಫೋಟೋಸ್ಗಂತೂ ತುಂಬ ಚೆನ್ನಾಗಿರುತ್ತೆ. ಶೋ ಆಗಿ ಮಾಡಿರೋಂಥದ್ದು, ಗೇಮ್ ಮಕ್ಳಿಗೆ ಆಡೋಕ್ಕಾಗಿರ್ಬೋದು. ಸ್ಪೇಸ್ ಅಂತೂ ತುಂಬಾ ಚೆನ್ನಾಗಿದೆ. ಒಟ್ಟಲ್ಲಿ ದೊಡ್ಡವರು ಮಕ್ಳಿಗೂ ಎಲ್ರಿಗೂ ಇಷ್ಟ ಆಗುವಂಥ ಒಂದು ಪ್ಲೇಸು ಇದು ನೋಡಿ. ರೈಲ್ವೆ ಸ್ಟೇಷನ್ನ ಕ್ರಿಯೇಟ್ ಮಾಡಿದ್ದಾರೆ ಇಲ್ಲಿ. ರೈಲ್ವೆ ಸ್ಟೇಷನ್ನು ವಿತ್ ಟ್ರೈನು. ಹಿಂದೆ ಕಿಚನ್ ಎಲ್ಲ ಇರ್ತಾಯಿತ್ತಂತೆ ಟ್ರೈನಲ್ಲಿ, ಅದೆಲ್ಲ ಇದೆ ಇಲ್ಲಿ. ತುಂಬ ಚೆನ್ನಾಗಿದೆ. ಅಲ್ಲಿ ನೋಡಿ ಸ್ಟೋರ್ ರೂಮ್ ಇದು. ಇದು ಒಂದು ಕಿಚನ್ನು, ತುಂಬ ಚೆನ್ನಾಗಿದೆ. ಆವಾಗ ಹಿಂಗೆಲ್ಲ ಇತ್ತ ಅನಿಸುತ್ತೆ. ತುಂಬ ಚೆನ್ನಾಗಿದೆ. ಬಟ್ ಇದು ಮಕ್ಕಳಿಗೆಲ್ಲ ತುಂಬ ಯೂಸ್ಫುಲ್ ಮಾಹಿತಿ ಇದು ಸಿಕ್ಕಿದ್ರೆ, ನೋಡೋಕ್ಕೆ ಹೋದಾಗ ತುಂಬಾ ಮಾಹಿತಿ ಸಿಗೋಂಥದ್ದು. ನಿಜ ಹೇಳ್ಬೇಕಂದ್ರೆ ಪೇರೆಂಟ್ಸ್ ಎಷ್ಟೋ ಮಕ್ಕಳನ್ನ ಟ್ರೈನಲ್ಲಿ ಕರ್ಕೊಂಡೇ ಹೋಗಿರಲ್ಲ. ಈ ಥರದನ್ನೆಲ್ಲ ಸ್ಕೂಲ್ಗಳಿಂದ ಕರ್ಕೊಂಡೋಗಿ ತೋರಿಸಿದ್ರೆ ಮಾಹಿತಿನೂ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ತುಂಬ ದೂರ ಹೋಗಿ ನೀರಲ್ಲೆಲ್ಲ ಆಟ ಆಡಿಸಿ ಟ್ರಿಪ್ ಕರ್ಕೊಂಡೋಗಿ ಹಾಳು ಮಾಡೋದ್ರ ಬದಲು ಈ ಥರ ಮಾಹಿತಿ ಇರೋಂಥದ್ದನ್ನೇ ಆರಿಸ್ಕೊಂಡು ಅವ್ರು ಟ್ರಿಪ್ ಮಾಡಿದ್ರೆ ತುಂಬ ಒಳ್ಳೆಯದು. ಅದರಲ್ಲೂ ನಮ್ಮ ಮೈಸೂರಿಗಂತೂ ನಿಯರ್ ಬೈ ಇದು. ತುಂಬ ಚೆನ್ನಾಗಿದೆ ನೋಡಿ. ಎಷ್ಟು ಚೆನ್ನಾಗಿದೆ ಅಂದರೆ ಟ್ರೈನು ಲೆಫ್ಟ್ ಸೈಡಿಂದ ಬಂದು ರೈಟ್ ಸೈಡ್ಗೂ ಕೂಡ ಇದಿದೆ. ಒಳಗಡೆ ಹೋಗಂಗಿಲ್ಲ, ಈ ಟ್ರೈನ್ ಒಳಗಡೆ ಹೋಗೋಕ್ಕೆ ಯಾವುದೇ ರೀತಿ ಇದಿಲ್ಲ, ಫುಲ್ ಕ್ಲೋಸ್ ಇದೆ. ಬಟ್ ಎಲ್ಲ ಕಿಟಕಿಗಳನ್ನ ಓಪನ್ ಮಾಡಿದರೆ ಅಲ್ಲಿಂದನೇ ನಾವು ನೋಡ್ಬೋದು. ಆ ರೀತಿ ಸೀಟ್ಗಳೆಲ್ಲ ನೋಡಿ ಆರಾಮ್ಸೆ ಮನೆ ಥರನೇ ಐತೆ. ಆದರೂ ಅದು ಮೇಂಟೈನ್ ಮಾಡಿದಾರಲ್ಲ, ತುಂಬ ಚೆನ್ನಾಗಿದೆ. ಮಿರರ್ಸು, ಮಾಹಿತಿ ಬೋರ್ಡ್ಗಳು, ಎಷ್ಟನೇ ಇಸ್ವಿಲಾಗಿದ್ದು ಆ ಥರದ್ದೆಲ್ಲ ಇದೆ. ಇದು ಬಂದು ಸೆಂಟ್ರಲ್ ಪಾರ್ಕ್ ಸ್ಟೇಷನ್ನು. ಟಾಯ್ಸ್ ಟ್ರೈನ್ ನೋಡಿದ್ರಲ್ಲ ಅಲ್ಲಿ, ಅದು ಬಂದು ನಿಂತ್ಕೊಳ್ಳೋದು ಇಲ್ಲೇ ಹತ್ತಬೇಕು. ಮತ್ತು ಅದಕ್ಕೆ ಇದು ಸೆಂಟ್ರಲ್ ಪಾರ್ಕಲ್ಲಿ ಇದೇನಿದೆ ರೈಲ್ವೆ ಸ್ಟೇಷನ್ನು ಕೂಡ, ಅದು ಟಾಯ್ಸ್ ಟ್ರೈನ್ದು ಸ್ಟೇಷನ್ ಕೂಡ ಇದೇನೆ. ಪಕ್ಕದಲ್ಲಿ ಈ ರೀತಿ ಮಕ್ಕಳಿಗೆ ಗೇಮ್ಸ್ ಆಡೋಕ್ಕೆಲ್ಲ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ, ಕೂತ್ಕೊಂಡು ಪೇರೆಂಟ್ಸ್ ನೋಡ್ಬೋದು. ಮತ್ತು ಶೌಚಾಲಯದ ವ್ಯವಸ್ಥೆ ಇದೆ, ಅದು ಮೇಯ್ನಾಗಿರಬೇಕು. ಸೊ ಇಲ್ಲಿ ನೋಡಿ 1 ರೌಂಡ್ ಬಂತು.
ಟಾಯ್ಸ್ ಟ್ರೈನು. ಇದಕ್ಕೆ ಸಪ್ರೇಟಾಗಿ ಟಿಕೆಟ್ ತೊಗೋಬೇಕು ಅಂತ ಏನಿಲ್ಲ. ಯಾಕೆಂದರೆ ತುಂಬ ಜನ ಗೂಗಲಲ್ಲಿ ಹಾಕಿದ್ದಾರೆ, ಟಾಯ್ಸ್ ಟ್ರೈನ್ದು ಯಾವುದೇ ಟಿಕೆಟ್ ಮಾಹಿತಿ ಹಾಕಿಲ್ಲ. ನಾನು ಟಿಕೆಟ್ ತೊಗೊಂಡಿದ್ನಲ್ಲ ಅದನ್ನು ಜೋಪಾನವಾಗಿ ಇಟ್ಕೋಬೇಕು. ಯಾಕೆಂದರೆ ಅದರಲ್ಲೇ ಅರ್ಧ ಭಾಗನ ಅರ್ದ್ಕೊಂಡು ಅದೇ ಟಾಯ್ಸ್ ಟ್ರೈನ್ದು ಟಿಕೆಟು 2 ರೌಂಡನ್ನ ಹಾಕ್ಸೋಂಥದ್ದು. ಅಂದರೆ ನಾವು 50 ಕೊಟ್ಟು ಏನು ತಗೊಂಡಿರ್ತೀವಿ, ಮಕ್ಳಿಗೆ 20ನೇ ಆದರೂ ಕೂಡ ಅದು ಇನ್ಕ್ಲೂಡ್ ಆಗಿರುತ್ತೆ ಇದರಲ್ಲಿ ಟಾಯ್ಸ್ ಟ್ರೈನ್ದು. ಸೊ ಇದನ್ನು ಇವ್ರು ಬಂದು ಡ್ರೈವ್ ಮಾಡ್ತಾರಲ್ಲ, ಅವರೇ ಬಂದು ಅರ್ಧ ಕಟ್ ಮಾಡ್ಕೋತಾರೆ. ಸೊ ನನಗೆ ಸ್ಟೇಷನಲ್ಲಿ ಇತ್ತು ಕೌಂಟ್ರು, ಬಟ್ ಯಾರೂ ಇರಲಿಲ್ಲ, ಅದು ಶೋಗೆ ಮಾತ್ರ ಇಟ್ಟಿರೋದು. ಇವರು ಡ್ರೈವ್ ಮಾಡೋರು ಇವರೇ ಬಂದು ಹೇಳಿದ್ರು ಆಮೇಲೆ, ನಿಮ್ಮದು ಎಂಟ್ರೆನ್ಸ್ ಟಿಕೆಟ್ ಇದೆಯಲ್ಲ ಅದರ ಅರ್ಧ ಕಟ್ ಮಾಡಿಕೊಂಡು ಕೊಡ್ತೀನಿ ಕೊಡಿ, ಅದೇ ಟಿಕೆಟು ಅಂತೇಳಿ ಕಟ್ ಮಾಡಿಕೊಂಡ್ರು. ಅಂದರೆ ಬೇಕು ಅಂದರೆ ಅದೊಂದು ಎಂಜಾಯ್ ಮಾಡೋಕ್ಕೋಸ್ಕರ ಪದೇ ಪದೇ ಹತ್ತಿ ಕೂತ್ಕೊಂಡ್ಬಿಡ್ತಾರಲ್ಲ, ಹಂಗಾಗಿ. ಬಟ್ ನಾನು ಒಳಗಡೆ ಹೋದ ತಕ್ಷಣ ಟಾಯ್ಸ್ ಟ್ರೈನ್ಗೆ ಎಲ್ಲಿ ಟಿಕೆಟ್ ತಗೊಳ್ಳೋದು ಅಂತ ತುಂಬಾ ಕನ್ಫ್ಯೂಸ್ ಆಗಿದೆ. ಕೊನೆಗೆ ಕೂತ್ಕೊಂಡಿದ್ದೆ, ಸುಮ್ಮನೆ ನೋಡ್ತಾ ಇದ್ದೆ ಸುತ್ತ ಹೆಂಗೆ ಟಿಕೆಟು ಏನು ಅಂತ. ಆಮೇಲೆ ಅವರೇ ಬಂದು ಮಾಹಿತಿ ಕೊಟ್ಟರು, ಅದರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ ಎಂಟ್ರೆನ್ಸ್ ಟಿಕೆಟಲ್ಲೇ ಅಂತ. ಮೂವ್ ಆಯಿತು. ತುಂಬಾ ಚೆನ್ನಾಗಿದೆ. ದೊಡ್ಡವರು ಅಂತಲ್ಲ, ಮಕ್ಕಳು ಅಂತಲ್ಲ, ವಯಸ್ಸಾದವರು ಎಲ್ರಿಗೂ ಕೂಡ ಒಂಥರ ಎಂಜಾಯ್ಮೆಂಟ್ ಇದು. ಈ ಮ್ಯೂಸಿಯಮ್ಗೆ ಇದೇ ಹೈಲೈಟು. ಬರೀ ನೋಡ್ಕೊಂಡೋದ್ರೂ ಬೋರೆ. ಬಟ್ ಅಲ್ಲಿ ಈ ಟ್ರೈನಲ್ಲಾಗಿರ್ಬೋದು ಅಥವಾ ಮಕ್ಕಳಿಗೆ ಸ್ನ್ಯಾಕ್ಸ್ ಆಗಿರ್ಬೋದು, ಇದೆಲ್ಲ ತುಂಬ ಚೆನ್ನಾಗಿದೆ. ನಂಗೆ ತುಂಬ ಇಷ್ಟ ಆಯಿತು ಇದು.